ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸ್ಥಿರಾಸ್ತಿಯ ವಿಷಯದಲ್ಲಿ ಲಾಭ ಇದೆ, ಆದರೆ ಅದು ನಿಶ್ಚಿತವಲ್ಲ. ಲಾಭ ಬಂದೇ ಬಿಡುತ್ತೆ ಅಂತ ಹೇಳಿ ನಂಬಿ ಬೇರೆಲ್ಲವನ್ನ ಮರೆತು ಆ ಒಂದು ವಿಚಾರದಲ್ಲೇ ಗಮನವನ್ನು ಕೊಡ್ತಕ್ಕಂಥದ್ದಿದೆಯಲ್ಲ, ಅದು ನಿಮಗೆ ನಿರಾಸೆಯನ್ನು ಉಂಟು ಮಾಡಬಹುದು. ಲಾಭ ಬರಬೇಕು ಅಂತಕ್ಕಂತಹ ಯೋಗ ಇದ್ದಾಗ ತನ್ನಿಂದ ತಾನದು ಬಂದು ನಿಮ್ಮ ಕೈ ಸೇರ್ತಕ್ಕಂಥದ್ದಿರುತ್ತೆ. ಆದರೆ ನಿರಾಸೆಯಾಗ್ತಕ್ಕಂಥದ್ದನ್ನು ಸಹಿಸ್ಕೊಳ್ಳೋದು ಕಷ್ಟ ಆಗಬಹುದು. ಆತ್ಮೀಯರಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡುವಂತಹ ಮನಸ್ಥಿತಿಯಲ್ಲಿರ್ತೀರಿ, ಅದು ನಿಮ್ಮಿಂದ ಖರ್ಚು ಕೂಡ ಆಗುವಂಥದ್ದಿದೆ. ನರ ಅಥವಾ ಮೂಳೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು ಕಾಣುತ್ತೆ, ಅದನ್ನು ಅನುಭವಿಸಬೇಕಾದಂಥದ್ದು. ಬಂಧುಗಳಲ್ಲಿ ಹಳೆಯ ವಿಚಾರಕ್ಕೆ ನಿಷ್ಠುರವಾಗ್ತಕ್ಕಂಥದ್ದಿದೆ. ಯಾವ ಮಾತು ಯಾವಾಗ ಹೇಗೆ ತನ್ನ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾದಂತಹ ದಿವಸವಾಗುತ್ತೆ. ಪ್ರೇಮಿಗಳಿಗೆ ಬಹಳ ಬೇಸರವಾಗತಕ್ಕಂತಹ ಸಂಗತಿ ಸಂದರ್ಭಗಳು ಎದುರಾಗತ್ತೆ. ತಾಳ್ಮೆಯಿಂದ ಅದೆಲ್ಲವನ್ನು ಎದುರಿಸಬೇಕಾದಂಥದ್ದು. ಪೋಷಕರು ಮಕ್ಕಳ ಬಗ್ಗೆ ತುಂಬ ಚಿಂತನೆಯನ್ನು ಮಾಡ್ತೀರಿ, ಇದರಿಂದ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಿ. ಮಕ್ಕಳ ಜೀವನ ಹೀಗಾಯ್ತಲ್ಲ, ಅವರ ವಿದ್ಯಾಭ್ಯಾಸ ಹೀಗಾಯ್ತಲ್ಲ, ಅವರ ವರ್ತನೆ ಹೀಗಾಯ್ತಲ್ಲ ಅನ್ನುವಂಥದ್ದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಮಕ್ಕಳ ದುರ್ವರ್ತನೆ ಪೋಷಕರ ಆರೋಗ್ಯವನ್ನು ಹಾಳು ಮಾಡುತ್ತೆ, ಹಾಸಿಗೆ ಹಿಡಿಯುವ ಹಾಗೆ ಮಾಡುತ್ತೆ. ಇದು ಗಮನಿಸಬೇಕಾದಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೀಲಿ. ಮಕ್ಕಳು ತಮ್ಮ ಜಾಡನ್ನು ಬದಲಾಯಿಸಿದರೆ, ತಮ್ಮ ದಾರಿಯನ್ನು ಬದಲಾಯಿಸಿದರೆ ಉತ್ತಮವಾದಂತಹ ಮಾರ್ಗವನ್ನು ತುಳೀಲಿ ಅಂತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭರಾಶಿ. ಹಣಕಾಸಿನ ವಿಚಾರದಲ್ಲಿ ಲಾಭ. ಒಂದಷ್ಟು ಹಣವನ್ನು ಶೇಖರಣೆ ಮಾಡ್ತೀರಿ, ಹಣವನ್ನು ಇಟ್ಟುಕೊಡ್ತೀರಿ ಅಂತಕ್ಕಂಥದ್ದು. ಮಕ್ಕಳ ಪ್ರಯಾಣಕ್ಕೆ ಸಿದ್ಧತೆಯನ್ನು ನಡೆಸ್ತೀರಿ. ಮಕ್ಕಳೆಲ್ಲೋ ಹೊರಟಿರ್ತಾರೆ, ಯಾವುದೋ ಪ್ರವಾಸಕ್ಕೋ ಇನ್ಯಾವುದೋ ದೂರದೂರಿಗೋ, ಅದಕ್ಕೆಲ್ಲ ಬೇಕಾದಂತಹ ಸಿದ್ಧತೆಗಳು ನಿಮ್ಮಿಂದ ಆಗ್ತಕ್ಕಂಥದ್ದು. ಬಂಧುಗಳ ಆಗಮನದಿಂದ ಬಹಳ ಸಂತೋಷ ಪಡ್ತೀರಿ. ಬಂಧುಗಳು ಬರ್ತಾರೆ, ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ, ನಿಮ್ಮ ಸಾಧನೆಗಳು ಅಥವಾ ನಿಮ್ಮ ಒಂದಷ್ಟು ವಿಚಾರಗಳನ್ನು ಅವರ ಹತ್ರ ಹೇಳಿಕೊಂಡು ಸಂತೋಷ ಪಡ್ತೀರಿ ಅಂತಕ್ಕಂಥದ್ದು. ಮನೆಯಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಸಂತೋಷ ಅಂತಕ್ಕಂಥದ್ದು, ಸಮಾಧಾನ ಅನ್ನುವಂಥದ್ದನ್ನು ನೋಡಲಿಕ್ಕೆ ಅವಕಾಶ ಇದೆ. ಉದ್ಯೋಗ ಅಥವಾ ವೃತ್ತಿಯಲ್ಲಿ ನಿರಾಸಕ್ತಿಯನ್ನು ಹೊಂದ್ತೀರಿ, ಅದರ ಬಗ್ಗೆ ಆಸಕ್ತಿ ಇರೋದಿಲ್ಲ. ಕೆಲಸ ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿ ಇವತ್ತಿನ ಮಟ್ಟಿಗೆ ಇರೋದಿಲ್ಲ. ರಜೆ ಸಿಕ್ಕಿದರೆ ಸಾಕು ಅನ್ನುವಂಥದ್ದು, ಅಥವಾ ನೀವೇ ರಜೆಯನ್ನು ಸ್ವಯಂ ಘೋಷಣೆ ಮಾಡತಕ್ಕಂಥದ್ದು ನಡೆಯುತ್ತೆ. ಯಾವುದೇ ಟೀಕೆಗೆ ಅಪಹಾಸ್ಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ವಿದ್ಯುತ್ ಉಪಕರಣಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರಿಗೆ ಲಾಭ ಇರುವಂತಹ ದಿವಸ. ಆದರೆ ನಿಮ್ಮ ಪ್ರಾಮಾಣಿಕತೆ ಒಂದಷ್ಟು ಕೆಲಸವನ್ನು ಮಾಡಿದರೆ ನಿಮ್ಮ ವ್ಯವಹಾರವನ್ನು ಇನ್ನಷ್ಟು ಮತ್ತಷ್ಟು ವಿಸ್ತಾರವನ್ನು ಮಾಡಿಕೊಳ್ಬೋದು, ಜೊತೆಗೆ ಗಟ್ಟಿ ಮಾಡಿಕೊಳ್ಬೋದು. ಜನ ಗಮನಿಸ್ತಾ ಇರ್ತಾರೆ, ಪ್ರಾಮಾಣಿಕತೆಗೆ ಆದ್ಯತೆ ಸಿಕ್ಕುವಂಥದ್ದಾಗತ್ತೆ. ಅಧಿಕ ಧನಾಗಮದ ನಿರೀಕ್ಷೆಯಲ್ಲಿರ್ತೀರಿ, ಹೆಚ್ಚು ದುಡ್ಡು ಸಿಕ್ಕಬಹುದು ಅನ್ನುವಂತಹ ಯೋಚನೆ ಇರುತ್ತೆ, ಆದರೆ ಅದು ನಿರಾಸೆಯಾಗತ್ತೆ. ನಿಮ್ಮ ಪರಿಶ್ರಮವೋ ನಿಮ್ಮ ಯೋಗ್ಯತೆಯೋ ಅಥವಾ ನಿಮ್ಮ ಬಂಡವಾಳ ಹೂಡಿಕೆಯೋ ಎಷ್ಟರ ಮಟ್ಟಿಗಿದೆ ಅಷ್ಟಕ್ಕೆ ಕೊರತೆ ಆಗೋದಿಲ್ಲ. ಆದರೆ ಅದನ್ನು ಮೀರಿ ಲಾಭ ನಿರೀಕ್ಷೆ ಮಾಡ್ತಾ ಇದ್ದರೆ ಅದು ನಿರಾಸೆಗೆ ಕಾರಣವಾದೀತು. ಉದ್ಯೋಗವನ್ನು ಬಿಡ್ತಕ್ಕಂತಹ ಮನಸ್ಸು ಬರಬಹುದು. ನನಗೆ ಈ ಕೆಲಸವೇ ಬೇಡ, ನಾನು ಬೇರೆ ಏನಾದರೂ ಮಾಡ್ತೀನಿ, ನನಗೆ ದುಡಿಯೋದು ಗೊತ್ತಿದೆ, ಹೀಗೆಲ್ಲ ಮಾತುಗಳು ಬರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗುತ್ತೆ, ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ಆ ರೀತಿ ಮನಸ್ಥಿತಿ ಇರುತ್ತೋ ಓದುವಂಥದ್ದು ಅರ್ಥ ಆಗೋದಿಲ್ಲ ಅಥವಾ ಓದುವಂತಹ ಸಮಯ ವ್ಯರ್ಥವಾಗತ್ತೆ. ಇದೆಲ್ಲವನ್ನು ನೋಡಬೇಕಾದಂಥದ್ದು. ಹಲವಾರು ಯೋಜನೆಗಳನ್ನು ಮುಂದಕ್ಕೆ ಹಾಕ್ತೀರಿ, ಯಾವುದಕ್ಕೂ ಮನಸ್ಸಿಲ್ಲ,
ನಿರ್ಧಾರ ಮಾಡುವಂತಹ ಸಾಮರ್ಥ್ಯ ಕುಗ್ಗಿ ಹೋಗ್ಬಿಟ್ಟಿದೆ. ಇದೆಲ್ಲವನ್ನು ಗಮನಿಸ್ಕೊಳ್ಳಿ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕನುಸಾರವಾದಂತಹ ಚಿಂತನೆಯನ್ನು ನಡೆಸಿ ಕಾರ್ಯರೂಪಕ್ಕೆ ತನ್ನಿ. ಅದು ನಿಮಗೆ ಯಶಸ್ಸಿಗೆ ಮಾರ್ಗ. ಅದನ್ನು ಹೊರತಾದಂಥದ್ದು ಖಂಡಿತವಾಗಿ ನಿಮ್ಮ ಪರೀಕ್ಷೆಯೇ ಸರಿ ಅಂತ ಹೇಳಬೇಕು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅದು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಲಿಕ್ಕೂ ಕೂಡ ಅವಕಾಶಗಳು ಹೆಚ್ಚಾಗಿದೆ. ಕೆಲಸದ ನಿಮಿತ್ತ ದೂರದೂರಿಗೆ ಪ್ರಯಾಣವನ್ನು ಬೆಳೆಸುವಂಥದ್ದು ಅಥವಾ ಪ್ರವಾಸಕ್ಕೆಂದೇ ದೂರದೂರಿಗೆ ಒಂದು ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು, ಆ ರೀತಿಯ ಆಲೋಚನೆಗಳು ಕೂಡ ಮನಸ್ಸಿಗೆ ಬರುತ್ತೆ. ಅದಕ್ಕೆ ಹೆಚ್ಚಿನ ಅವಕಾಶ ಈ ದಿವಸ ಇರತಕ್ಕಂಥದ್ದು. ತಂದೆಯವರ ಸಹಾಯ ನಿಮಗೆ ಸಿಕ್ಕುವಂಥದ್ದು. ತಂದೆಯವರು ನಿಮ್ಮ ವ್ಯವಹಾರದಲ್ಲಿ ಕೈ ಜೋಡಿಸ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಆಸ್ತಿಯ ವಿಚಾರದಲ್ಲಿ ಗೊಂದಲಗಳೇ ಹೆಚ್ಚು. ಯಾವ ರೀತಿಯಲ್ಲಿ ಅದನ್ನು ನೀವು ತೀರ್ಮಾನ ಮಾಡಿಕೊಂಡು ನಿಮ್ಮದಾಗಿಸ್ಕೊಳ್ತಿರೋ ಆ ಪರಶಿವನಿಗೆ ಗೊತ್ತು. ಕಾರಣ, ಇರುವಂತಹ ಆಸ್ತಿಯಲ್ಲಿ ಒಂದಲ್ಲ ಒಂದು ಗೊಂದಲಗಳಿಂದ ನಿಮಗೆ ಸಮಸ್ಯೆಗಳಾಗತ್ತೆ. ಸಂಬಂಧಿಕರಲ್ಲಿ ಹೊಂದಾಣಿಕೆಯ ಕೊರತೆ. ನೀವು ಹೇಳಿದ್ದನ್ನು ಅವರು ಒಪ್ಪೋದಿಲ್ಲ. ಅವರು ಹೇಳಿದಂತಹ ಮಾತುಗಳು ನಿಮಗೆ ಸರಿ ಅಂತ ಹೇಳಿ ಅನಿಸೋದಿಲ್ಲ. ಯಾವ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೇ ಇರತಕ್ಕಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದಷ್ಟು ಅಡ್ಡಿಯಾಗತ್ತೆ. ಅದೆಲ್ಲವನ್ನು ದಾಟಿ ದೃಢವಾದಂತಹ ಮನಸ್ಸಿನಿಂದ ನಿಮ್ಮ ಕೆಲಸದಲ್ಲಿ ನೀವು ಪ್ರವೃತ್ತರಾಗಬೇಕು ಅಂತಕ್ಕಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ. ಎಂತಹ ಆಪತ್ತುಗಳಿದ್ದರೂ, ಎಂತಹ ದುರಿತಗಳಿದ್ದರೂ ಆ ದುರ್ಗಾ ಪರಮೇಶ್ವರಿ ನಿವಾರಣೆಯನ್ನು ನಿವಾರಣೆಯನ್ನು ಮಾಡ್ತಾಳೆ ಅಂತಕ್ಕಂತಹ ದೃಢವಾದ ಬಲವಾದ ನಂಬಿಕೆ ನಿಮ್ಮನ್ನು ಕಾಪಾಡುವಂಥದ್ದು.